ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜ ನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು 2026 ಈ PSTR ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಈ ಪರಿಸರ ಅಧ್ಯಯನ ವಿಷಯದಲ್ಲಿ ಕೆಲವೊಂದು MCQ ಕ್ವಶನ್ಸ್ಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೋಡಿ, EVS ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಈ ಒಂದು PSTR ಎಕ್ಸಾಮಿಗೆ. ಯಾಕಂದರೆ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ನೋಡಿ, ಈ ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು 7-8 ವೀಡಿಯೋಸನ್ನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಆ ವಿಡಿಯೋಸನ್ನು ನೀವೆಲ್ಲರೂ ಕೂಡ ವಾಚ್ ಮಾಡಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನವೂ ಕೂಡ ಈ PSTR, HSTR ಮತ್ತು GPSTR ಅವುಗಳಿಗೆ ಸಂಬಂಧಪಟ್ಟಂತೆ ಅಥವಾ ರೀಸೆಂಟ್ ಆಗಿರುವಂತಹ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ನೋಡಿ HSTR ಆಗಿರ್ಬೋದು, ಹಾಗೆ GPSTR ಮತ್ತು PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸ್ ನಿಮಗೆ ಸಿಗತ್ತೆ. ಈ ಆನ್ಲೈನ್ ಕೋರ್ಸನ್ನು ನೀವು ಹೇಗೆ ಪಡ್ಕೋಬೋದಪ್ಪ ಅಂದರೆ, ಪ್ಲೇಸ್ಟೋರಲ್ಲಿ ಮೊಬೈಲ್ ಆ್ಯಪ್ ಅಂದರೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಕೋರ್ಸು ಅಥವಾ ಆ ಒಂದು ಎಕ್ಸಾಮಿಗೆ ಯಾವ್ಯಾವ ಸಿಲೆಬಸ್ ಇದಾವೋ ಅಷ್ಟು ಸಿಲೆಬಸ್ಸು ಕೂಡ ನಿಮಗೆ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಮಾಡೆಲ್ ಟೆಸ್ಟು ಕೂಡ ನಿಮಗೆ ಮಾಡ್ತೀವಿ. ಅದರ ಜೊತೆಗೆ ಚಾಪ್ಟರ್ ವೈಸಲ್ಲಿ ಕ್ವಶನ್ಸು ಕೂಡ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಇವಿಷ್ಟು ಕೂಡ ನಿಮಗೆ ಆನ್ಲೈನ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ 9071673831 ಆರ್ 32 ನಂಬರ್ ಇದಕ್ಕೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗೆ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಈ ಒಂದು EVS ರಿಲೇಟೆಡ್ ಆಗಿರುವಂಥದ್ದು. ಅದರಲ್ಲಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವಂತಹ ಹ್ಯಾಲಿ ಧೂಮಕೇತುವನ್ನು ಡ್ಯಾಶ್ ವರ್ಷ ಡ್ಯಾಶ್ ರವರು ಕಂಡುಹಿಡಿದರು. ಅಂದರೆ ಹ್ಯಾಲಿ ಧೂಮಕೇತುವನ್ನು ಕಂಡುಹಿಡಿದಂತಹ ವ್ಯಕ್ತಿ ಯಾರು, ಯಾವ ವರ್ಷ ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ 4 ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತೇಳಿ ಆರಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ಈಗ ಧೂಮಕೇತು ಅನ್ನುವಂಥದ್ದು ಒಂದು ಆಕಾಶದಲ್ಲಿ ಕಾಣುವಂತಹ ಒಂದು ಕಾಯವಾಗಿರುತ್ತೆ. ಈ ಧೂಮಕೇತು ಯಾರನ್ನ ಸುತ್ತರಿಯುತ್ತಪ್ಪ ಅಂದರೆ ಸೂರ್ಯನನ್ನು ಸುತ್ತರಿಯುವಂಥದ್ದು. ಸೂರ್ಯನನ್ನು ಸುತ್ತರಿಯುವಂತಹ ಈ ಧೂಮಕೇತು ಏನಿದೆಯಲ್ಲ, ಈ ಧೂಮಕೇತುಗಳು ಇವು ಅನಿಲ ಮತ್ತು ಧೂಳಿನ ಕಣಗಳಿಂದ ಆಗಿರುತ್ತೆ. ಆ ಅನಿಲ ಮತ್ತು ಧೂಳಿನ ಕಣಗಳಿಂದ ಆಗಿರೋದು ಸೂರ್ಯನ ಸಮೀಪಕ್ಕೆ ಬಂದಾಗ ಇದು ಬಾಲದ ರೂಪದಲ್ಲಿ ಹರಡ್ಕೊಳ್ಳೋದನ್ನು ನಾವು ನೋಡ್ತೀವಿ. ಹಾಗಾಗಿ ಧೂಮಕೇತುಗಳನ್ನು ಬಾಲವನ್ನು ಹೊಂದಿರುವಂತಹ ಆಕಾಶಕಾಯಗಳು ಅಂತಲೇ ಕರಿತೀವಿ. ಸೊ ಯಾವ ಆಕಾಶಕಾಯ ಬಾಲವನ್ನು ಹೊಂದಿದೆ ಅಂತ ಕೇಳಿದರೆ ಅವು ಧೂಮಕೇತುಗಳಾಗಿರ್ತವೆ. ಹಾಗಾದರೆ ಧೂಮಕೇತು ಯಾರನ್ನ ಸುತ್ತರಿಯುತ್ತಂತ ಕೇಳಿದರೆ ಅದು ಸೂರ್ಯನನ್ನು ಸುತ್ತರಿಯುವಂತಹ ಆಕಾಶಕಾಯವಾಗಿರುತ್ತೆ. ನೋಡಿ, ಇಲ್ಲಿ ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸುವಂಥ ಧೂಮಕೇತುವಿನ ಹೆಸರೇನಪ್ಪ ಅಂದರೆ ಹ್ಯಾಲಿ ಧೂಮಕೇತು ಕಾಣಿಸುವಂಥದ್ದು. ಈ ಹ್ಯಾಲಿ ಧೂಮಕೇತುವನ್ನು ಕಂಡುಹಿಡಿದಂತಹ ವ್ಯಕ್ತಿಯ ಹೆಸರು ಕೂಡ ಅದೇ ಹೆಸರಿನಿಂದ ಬರೋದ್ರಿಂದ ಎಡ್ಮಂಡ್ ಹ್ಯಾಲಿ ಅವರು ಇದನ್ನು ಕಂಡುಹಿಡಿದುಕೊಡ್ತಾರೆ. ಯಾರು ಕಂಡುಹಿಡಿದುಕೊಟ್ರು? ಎಡ್ಮಂಡ್ ಹ್ಯಾಲಿ ಅನ್ನೋರು. ಹಾಗಾದರೆ ಎಡ್ಮಂಡ್ ಹ್ಯಾಲಿ ಅನ್ನೋರು ಈ ಹ್ಯಾಲಿ ಧೂಮಕೇತುವನ್ನು ಯಾವ ವರ್ಷ ಕಂಡುಹಿಡಿದು ಕೊಟ್ಟರು ಅಂತ ಕೇಳಿದರೆ 1986ರಲ್ಲಿ ಕಂಡುಹಿಡಿತಾರೆ. ನೋಡಿ, ಹ್ಯಾಲಿ ಧೂಮಕೇತು ಕಂಡುಹಿಡಿಯೋದಕ್ಕೆ ಕಾರಣ ಏನು? ಈ ಒಂದು ಹ್ಯಾಲಿ ಧೂಮಕೇತು ಭೂಮಿಯ ಸಮೀಪಕ್ಕೆ ಬರುತ್ತೆ. ಯಾರಿಗೆ? ಅರ್ತ್ ನಿಯರ್ ಬರುತ್ತೆ. ಅರ್ತ್ ನಿಯರ್ ಬಂದಾಗ ಈ ಧೂಮಕೇತು ನಮಗೇನಾಗುತ್ತೆ? ಭೂಮಿಯ ಮೇಲಿಂದ ಕಾಣಿಸುತ್ತೆ. ಹಾಗಾಗಿ ಹ್ಯಾಲಿ ಧೂಮಕೇತುವನ್ನು ಕಂಡುಹಿಡಿದಂತಹ ವ್ಯಕ್ತಿ ಯಾರು? ಎಡ್ಮಂಡ್ ಹ್ಯಾಲಿ ಅವರು ಕಂಡುಹಿಡಿದ್ರು. ಯಾವ ವರ್ಷ ಅಂತ ಕೇಳಿದರೆ 1986ರಲ್ಲಿ. ಇದು ಹ್ಯಾಲಿ ಧೂಮಕೇತುವಿನ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟು ಜೋಹಾನ್ ಗಾಲೆ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ಜೋಹಾನ್ ಗಾಲೆ ಅವರು 1846ರಲ್ಲಿ ಯಾವ ಗ್ರಹವನ್ನು ಕಂಡುಹಿಡಿದ್ರು ಕೊಟ್ಟರು ಅಂತ ಕೇಳಿದರೆ ನೆಪ್ಚೂನ್ ಗ್ರಹವನ್ನು ಕಂಡುಹಿಡಿದು ಕೊಡ್ತಾರೆ. ಯಾವ ಗ್ರಹವನ್ನು? ನೆಪ್ಚೂನ್ ಗ್ರಹವನ್ನು ಕಂಡುಹಿಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಜೋಹಾನ್ ಗಾಲೆ ಇಯರ್ 1846ಅಲ್ಲಿ ಕಂಡುಹಿಡಿದು ಕೊಡ್ತಾರೆ. ಹಾಗೆ ವಿಲಿಯಂ ಹರ್ಷೆಲ್ ಅವರು 1781ರಲ್ಲಿ ಯಾವ ಗ್ರಹವನ್ನು ಕಂಡುಹಿಡಿತಾರಂತ ನೋಡಿದಾಗ ನೋಡಿ, ಯುರೇನಸ್ ಗ್ರಹವನ್ನು ಕಂಡುಹಿಡಿದುಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಯುರೇನಸ್
ಗ್ರಹವನ್ನು ಕಂಡುಹಿಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ವಿಲಿಯಂ ಹರ್ಷೆಲ್ ಅವರು ಕಂಡುಹಿಡಿದು ಕೊಟ್ಟರು. ಯಾವ ವರ್ಷ? 1781ರಲ್ಲಿ ಕಂಡುಹಿಡಿದಿರೋದನ್ನು ನೋಡ್ಬೋದು. ಹಾಗೆ ಟೊಬಾಂಗ್ ಎನ್ನುವಂತಹ ಒಬ್ಬ ವ್ಯಕ್ತಿ ಯಾವ ಗ್ರಹವನ್ನು ಕಂಡುಹಿಡಿದು ಕೊಡ್ತಾರಪ್ಪ ಅಂದರೆ ಅದು ಪ್ರಸ್ತುತ ಗ್ರಹಗಳ ಪಟ್ಟಿಯಲ್ಲಿ ಇಲ್ಲ. ಅದು ಎಲ್ಲಿ ಹೋಗಿದೆಯಪ್ಪ ಅಂತ ಕೇಳಿದರೆ ಕುಬ್ಜ ಗ್ರಹಗಳು ಡಾರ್ಫ್ ಪ್ಲಾನೆಟ್ ಲಿಸ್ಟಲ್ಲಿ ಕಂಡುಬರುತ್ತೆ. ಅದನ್ನು ಕಂಡುಹಿಡ್ಕೊಟ್ಟಿದ್ದು ಯಾವಾಗಪ್ಪ ಅಂತ ಕೇಳಿದರೆ 1930ರಲ್ಲಿ. ಹಾಗಾದರೆ 1930ರಲ್ಲಿ ಯಾವುದನ್ನು ಕಂಡುಹಿಡಿದುಕೊಳ್ತಾರೆ? CW ಟೊಬಾಂಗ್ ಅವರು ಅಂತ ಕೇಳಿದಾಗ ಈ ಪ್ಲೂಟೋವನ್ನು ಕಂಡುಹಿಡಿದುಕೊಡ್ತಾರೆ. ಯಾವುದನ್ನು? ಪ್ಲೂಟೋವನ್ನು ಕಂಡುಹಿಡ್ಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ CW ಟೊಬಾಂಗ್ ಅವರು ಕಂಡುಹಿಡಿದಿದ್ದು. ಈಗ ಪ್ಲೂಟೋ ಯಾವ ಒಂದು ಲೀಸ್ಟಲ್ಲಿ ಅಂತ ಕಂಡುಬರುತ್ತೆ ಅಂತ ಕೇಳಿದರೆ ಡಾರ್ಫ್ ಪ್ಲಾನೆಟ್, ಕುಬ್ಜ ಗ್ರಹ ಅಂದರೆ ಚಿಕ್ಕ ಗ್ರಹಗಳ ಪಟ್ಟಿಯಲ್ಲಿ ಈಗ ಸೇರಿಸಿರುವಂಥದ್ದು. ಇದು ಫಸ್ಟ್ ಎಲ್ಲಿತ್ತು ಅಂತ ಕೇಳಿದರೆ 9ನೇ ಗ್ರಹವಾಗಿತ್ತು. 9th ಪ್ಲಾನೆಟ್ ಆಗಿರುವಂಥದ್ದು ಈ ಪ್ಲೂಟೋ ಆಗಿತ್ತು. ಕಂಡುಹಿಡಿದವರು ಯಾರು? ಟೊಬಾಂಗ್. ನೋಡಿ, 4 ಜನರು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಏರಿಯಾಕ್ಕೆ ಸಂಬಂಧಪಟ್ಟಂತೆ. ಯಾರು ಯಾವುದನ್ನು ಯಾವ ವರ್ಷ ಕಂಡು ಹಿಡಿದುಕೊಟ್ರು ಅಂತೇಳಿ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ರೈಟ್ ಸ್ನೇಹಿತರೆ, ನೋಡಿ ಇಷ್ಟು ಕಾನ್ಸೆಪ್ಟ್ ಬಗ್ಗೆ ನಾವಿಲ್ಲಿ ತಿಳ್ಕೊಂಡ್ರೆ ಸಾಕು. ನೋಡಿ, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಗ್ರಹಗಳನ್ನು ಹೊಂದಿರುವಂತಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥದ್ದು ಯಾವುದು? ಸ್ಯಾಟಲೈಟ್ಸು. ನೋಡಿ, ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ ಯಾವುದಪ್ಪ ಅಂದರೆ ಗುರುಗ್ರಹವಾಗಿರುತ್ತೆ. ಕ್ಲಿಯರಾ? ಹೈಯೆಸ್ಟ್ ಸ್ಯಾಟಲೈಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದರೆ ಅದು ಜುಪಿಟರ್. ಹಾಗಾದರೆ ಆ ಗುರುಗ್ರಹದ ಉಪಗ್ರಹಗಳನ್ನು ಮೊದಲು ಕಂಡುಹಿಡಿದಂತಹ ವ್ಯಕ್ತಿ ಯಾರು ಅಂಥೇಳಿ ಕಾಮೆಂಟಲ್ಲಿ ಆನ್ಸರ್ ಮಾಡಿ. ಓಕೆ, ಈ ಜುಪಿಟರ್ ಸ್ಯಾಟಲೈಟನ್ನು, ಗುರುಗ್ರಹದ ಉಪಗ್ರಹಗಳನ್ನು ಕಂಡುಹಿಡಿದಂತಹ ವ್ಯಕ್ತಿ ಯಾರು ಮತ್ತು ಆ ವ್ಯಕ್ತಿ ಯಾವ್ಯಾವ ಉಪಗ್ರಹಗಳನ್ನು ಕಂಡುಹಿಡಿದುಕೊಟ್ಟ ಅನ್ನೋದನ್ನು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ನೋಡೋಣ ಯಾವ ರೀತಿ ನಿಮಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಇದು ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದಾಗಿರುತ್ತೆ. ಅದಕ್ಕೆ ರಿಲೇಟೆಡ್ ಆದಂತಹ ಕಾನ್ಸೆಪ್ಟು ಇಷ್ಟನ್ನು ತಿಳ್ಕೋಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಯಾವ ಗ್ರಹವು ಸೂರ್ಯನನ್ನು ಒಂದು ಬಾರಿ ಸುತ್ತಲೂ ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ಳುತ್ತದೆ? ಅಂದರೆ ಲಾಂಗೆಸ್ಟ್ ರೆವಲ್ಯೂಷನ್ ಪೀರಿಯಡ್ ಅಂತ ಕೇಳಿರುವಂಥದ್ದು. ಈಗ ಲಾಂಗೆಸ್ಟ್ ರೆವಲ್ಯೂಷನ್ ಪೀರಿಯಡ್ ಯಾವ ಗ್ರಹಕ್ಕೆ ಇದೆ ಅಂತ ನೋಡಿದಾಗ ನೋಡಿ, ಆಪ್ಷನಲ್ಲಿ ಗುರು ಗ್ರಹ ಇದೆ, ಶನಿ ಗ್ರಹ ಇದೆ, ಯುರೇನಸ್ ಇದೆ, ಹಾಗೆ ನೆಪ್ಚೂನ್ ಗ್ರಹಗಳು ಕಂಡು ಬರ್ತಾವೆ. ಈ 4 ಗ್ರಹದಲ್ಲಿ ಯಾವುದು ಸೂರ್ಯನನ್ನು ಅತಿ ಹೆಚ್ಚು ಸುತ್ತೋದಕ್ಕೆ ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಅಂತ ಇದೆಯಲ್ವಾ? ಅದರಲ್ಲಿ ಗುರುಗ್ರಹದ ಅವಧಿ ಎಷ್ಟು ಅಂತ ಇಲ್ಲಿ ಕ್ಲಿಯರ್ ಮಾಡಿಬಿಡೋಣ. ಇದು 12 ವರ್ಷ ಬೇಕು. ಎಷ್ಟು ವರ್ಷ ಬೇಕು? ಸೂರ್ಯನನ್ನು ಒಂದು ಸುತ್ತಲೂ 12 ವರ್ಷ ಟೈಮ್ ತೆಗೆದುಕೊಳ್ಳುತ್ತೆ. ಶನಿ ಗ್ರಹ ಎಷ್ಟಪ್ಪ ಅಂದರೆ 29.5 ವರ್ಷಗಳು ತೆಗೆದುಕೊಳ್ಳುತ್ತೆ. 29.5 ವರ್ಷ ತೆಗೆದುಕೊಳ್ಳುತ್ತೆ. ಯುರೇನಸ್ ಎಷ್ಟು ವರ್ಷ ತೆಗೆದುಕೊಳ್ಳುತ್ತಪ್ಪ ಅಂದರೆ 84 ವರ್ಷಗಳು ಬೇಕಿದು. ಯಾರನ್ನು ಸುತ್ತರಿಯೋಕ್ಕೆ? ಸೂರ್ಯನನ್ನು. ಹಾಗಾದರೆ ನೆಪ್ಚೂನ್ ಎಷ್ಟು ಬೇಕಪ್ಪ ಅಂದರೆ 165 ವರ್ಷಗಳು ಟೈಮ್ ತೆಗೆದುಕೊಳ್ಳುತ್ತೆ. 165 ವರ್ಷಗಳು ಬೇಕು. ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಈ ಗ್ರಹದ ಒಂದು ಪರಿಭ್ರಮಣ ಅವಧಿ ಅಂತ ಕರಿತೀವಿ, ರೆವಲ್ಯೂಷನ್ ಪೀರಿಯಡ್ ಇದು. ನೋಡಿ, ಈ ರೆವಲ್ಯೂಷನ್ ಪೀರಿಯಡ್ ಅಂದರೆ ಯಾರನ್ನು ಸುತ್ತರಿಯುವಂಥದ್ದು? ಸೂರ್ಯನನ್ನು ಸುತ್ತರಿಯೋಕ್ಕೆ ತೆಗೆದುಕೊಳ್ಳುವಂತಹ ಒಂದು ಅವಧಿ ಆಗಿರುತ್ತೆ. ಹಾಗಾದರೆ ಈ ಸೂರ್ಯನನ್ನು ಸುತ್ತರಿಯೋಕ್ಕೆ ಯಾವ ಗ್ರಹ ಅತಿ ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ತಾ ಇದೆ ಅಂದರೆ ಇಲ್ಲೇ ಕ್ಲಿಯರ್ ಇದೆ. 165 ವರ್ಷಗಳ ಅವಧಿ ಬೇಕು ಅಂದರೆ ಯಾವ ಗ್ರಹಕ್ಕೆ ಬೇಕದು? ನೆಪ್ಚೂನ್ ಗ್ರಹಕ್ಕೆ ಬೇಕಾಗತ್ತೆ. ಹಾಗೆ ನೆಪ್ಚೂನ್ ಗ್ರಹ ಸೂರ್ಯನನ್ನು ಅತಿ ನಿಧಾನವಾಗಿ ಸುತ್ತರಿಯುವಂತಹ ಒಂದು ಗ್ರಹವಾಗಿರುತ್ತೆ ಅನ್ನೋದು ಇಲ್ಲಿ ಕಾನ್ಸೆಪ್ಟಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ. ಹಾಗೆ ನೆಪ್ಚೂನ್ ಗ್ರಹ ಅನ್ನುವಂಥದ್ದು ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಗ್ರಹನೂ ಕೂಡ ಆಗಿರುತ್ತೆ. ನೆಪ್ಚೂನ್ ಗ್ರಹ ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಒಂದು ಗ್ರಹ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಈ ಗ್ರಹದಲ್ಲಿ ಯಾವಾಗಲೂ ಕೂಡ ಹೇಗಿರುತ್ತಪ್ಪ ಅಂದರೆ ಕೋಲ್ಡ್ ಕಂಡೀಷನ್ ಕಂಡುಬರುತ್ತೆ, ಶೀತವಾಗಿರುತ್ತೆ. ಹಾಗಾಗಿ ಇದನ್ನು ಕೋಲ್ಡ್ ಪ್ಲಾನೆಟ್ ಅಂತಲೂ ಕೂಡ ಕರೀತಾರೆ. ಶೀತವಾದಂತಹ ಒಂದು ಗ್ರಹ ಅಂತಲೇ ಕರೆಯುವಂಥದ್ದು ಯಾವುದನ್ನು? ನೆಪ್ಚೂನ್ ಗ್ರಹಕ್ಕೆ ಕರಿತೀವಿ. ನೋಡಿ, ಶನಿ ಗ್ರಹ ಇದೆಯಲ್ಲ, ಇದು ರಿಂಗ್ ಸಿಸ್ಟಮ್ ಹೊಂದಿರೋದ್ರಿಂದ, ಬಳೆ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಅತಿ ಸುಂದರವಾದಂತಹ ಗ್ರಹ ಅಂತ ಕರೆದ್ರೆ, ಗುರು ಗ್ರಹವನ್ನು ಜುಪಿಟರ್ ಅಥವಾ ಕಿಂಗ್ ಆಫ್ ಪ್ಲಾನೆಟ್ ಅಂದರೆ ಗ್ರಹಗಳ ರಾಜ ಅಂತಲೂ ಕೂಡ ಕರಿತೀವಿ. ಅಥವಾ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂದರೆ ಅದು ಗುರು ಗ್ರಹವಾಗಿರುತ್ತೆ. ನೋಡಿ, ಇವು ಯಾವ್ಯಾವ ಗ್ರಹಗಳ ಅವಧಿ ಇಲ್ಲಿ ನಮಗೆ ಗೊತ್ತಾಗಬೇಕು. ಹಾಗಾದರೆ
ನೋಡಿ, ಸೂರ್ಯನನ್ನ ಒಂದು ಬಾರಿ ಸುತ್ತಲೂ ಹೆಚ್ಚಿನ ಅವಧಿ ತೆಗೆದುಕೊಳ್ಳುವಂಥ ಗ್ರಹ ಯಾವುದು ಅಂತ ಕೇಳಿದ್ರಲ್ಲ. ಈಗ ಒಂದು ಕ್ವಶನ್ ಆಗಿ ತೆಗೆದುಕೊಳ್ಳೋದಾದ್ರೆ, ಸೂರ್ಯನನ್ನ ಒಂದು ಬಾರಿ ಸುತ್ತಲೂ ಕಡಿಮೆ ಅವಧಿಯನ್ನ ತೆಗೆದುಕೊಳ್ಳುವ ಗ್ರಹ ಯಾವುದು? ಕಡಿಮೆ ಅವಧಿಯನ್ನ ತೆಗೆದುಕೊಳ್ಳುವಂತಹ ಗ್ರಹ ಯಾವುದು? ಅದನ್ನ ಆನ್ಸರ್ ಮೂಲಕ ತಿಳಿಸಿ. ಶಾರ್ಟೆಸ್ಟ್ ರೆವಲ್ಯೂಷನ್ ಪೀರಿಯಡ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಯಾವ ಗ್ರಹ ಅನ್ನುವಂಥದ್ದನ್ನ ಕಾಮೆಂಟಲ್ಲಿ ನೀವು ತಿಳಿಸ್ಬೋದು. ಇದು ಎರಡನೇ ಪ್ರಶ್ನೆಗೆ ನೆಪ್ಚೂನ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ, ಅಥವಾ ಡಿ ಆಪ್ಷನ್. ಕ್ಲಿಯರ್? ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಇದೆ ಕಾನ್ಸೆಪ್ಟು. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅನ್ನ ಎ ಪಟ್ಟಿಯಲ್ಲಿದೆ, ಇನ್ನೊಂದು ಬಿ ಪಟ್ಟಿಯಲ್ಲಿ ನಾವು ನೋಡ್ತೀವಿ. ನೋಡಿ, ಬೆಳಕಿನ ಶಕ್ತಿ ಯಾವುದರಿಂದ ಸಿಗತ್ತೆ? ನಮಗೆ ಬೆಳಕು ಮತ್ತು ಶಾಖ ಕೊಡುವಂಥದ್ದು ಯಾವುದು ಅಂತ ಕೇಳಿದರೆ ಸೂರ್ಯ ನಮಗೆ ಬೆಳಕು ಮತ್ತು ಶಾಖವನ್ನು ಕೊಡುತ್ತೆ. ಕ್ಲಿಯರ್? ಹಾಗಾಗಿ ಬೆಳಕಿನ ಶಕ್ತಿಯ ಮೂಲ ಯಾರಪ್ಪ ಅಂದರೆ ಸೂರ್ಯ. ಹೀಗೆ ಭೂಮಿ ಮೇಲೆ ಜೀವಿಗಳು ಬದುಕೋದಕ್ಕೆ ಕಾರಣವಾಗಿರೋದೇ ಸೂರ್ಯನ ಬೆಳಕು ಮತ್ತು ಶಾಖದಿಂದ. ಸೂರ್ಯನ ಲೈಟೇ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಭೂಮಿಯ ಮೇಲೆ ಜೀವಿಗಳು ಬದುಕೋದಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಯಾಕಂದರೆ ಲೈಟು ಇರಲಿಲ್ಲ, ಹೀಟು ಕೂಡ ಇರ್ತಿರ್ಲಿಲ್ಲ. ಹಾಗಾಗಿ ಬೆಳಕಿನ ಶಕ್ತಿ ಯಾರಿಂದ ಸಿಗತ್ತಂತ ಕೇಳಿದರೆ ಅದು ಸೂರ್ಯನಿಂದ ಸಿಗುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ನೀರು, ಖನಿಜ ಮತ್ತು ಲವಣಾಂಶಗಳು. ನೀರು, ಖನಿಜ, ಲವಣಾಂಶಗಳು ಯಾವುದರಿಂದ ಸಿಗತ್ತಪ್ಪ ಅಂದರೆ ಕೆಳಗೆ ಮಣ್ಣಿನಲ್ಲಿ ಕಂಡುಬರುವಂಥದ್ದು. ನೀರು ಸಿಗತ್ತೆ, ಖನಿಜಗಳು ಸಿಗತ್ತೆ, ಲವಣಾಂಶ ಮಿನರಲ್ಸ್ ಕೂಡ ಇಲ್ಲಿ ಸಿಗುವಂಥದ್ದು ಯಾವುದರಲ್ಲಿ? ಮಣ್ಣಿನಲ್ಲಿ ಕಂಡುಬರುತ್ತೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳಿದರೆ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಅಟ್ಮಾಸ್ಫಿಯರಲ್ಲಿ ಕಂಡುಬರುತ್ತೆ, ವಾಯುಗೋಳದಲ್ಲಿ ಕಂಡುಬರುವಂಥದ್ದು. ಅದೇ ರೀತಿ ಪತ್ರಹರಿತು ಅಂತ ಕೇಳಿದರೆ ಹಸಿರು ಎಲೆಗಳಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಯಾವುದು? ಪತ್ರಹರಿತನ್ನ. ನೋಡಿ, ಈ ರೀತಿ ಹೊಂದಿಸಿ ಬರೆಯೋದ ಮೇಲೆ ನೇರವಾಗಿರುವಂಥ ಪ್ರಶ್ನೆ ಕೇಳ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಕಂಡುಬರುತ್ತಂತನೂ ಕೂಡ ಕೇಳ್ಬೋದು. ಓಕೆ, ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ವಾಯುಗೋಳದಲ್ಲಿ ಇದೆ ಅನ್ನೋದಾದರೆ, ಈ ವಾಯುಗೋಳದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಅನಿಲ ಯಾವುದು? ಯಾವ ಗ್ಯಾಸ್ ಹೈಯೆಸ್ಟ್ ಕಂಡು ಬರುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ? ಕಾಮೆಂಟ್ ಮಾಡಿ ಆನ್ಸರ್ ಅನ್ನ ಮಾಡಿ. ಅಂದ್ರೆ ಅಟ್ಮಾಸ್ಫಿಯರ್ ವಾಯುಗೋಳದಲ್ಲೇ ಅತಿ ಹೆಚ್ಚು ಕಂಡು ಬರುವಂತಹ ಅನಿಲ ಯಾವುದು ಅಂತೇಳಿ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಪ್ರಶ್ನೆಯಲ್ಲಿ ನಿಮಗಾಗಿ ಇರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ರೈಟ್, ನೆಕ್ಸ್ಟ್ ಹೋಗೋಣ ನಾಲ್ಕನೇ ಕ್ವಶನಿಗೆ. ಕೀಟಹಾರಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರು. ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ, ಆದರೆ ಡ್ಯಾಶ್ಗಾಗಿ ಕೀಟಗಳನ್ನು ಅವಲಂಬಿಸಿದ್ದೇವೆ. ಅವು ಕೀಟಹಾರಿ ಸಸ್ಯಗಳು ಅಂತ ಕರೆಸ್ಕೊಳ್ಳೋದಕ್ಕೆ ಕೀಟಗಳನ್ನು ತಿನ್ನೋದ್ರಿಂದ ಅವು ಫುಡ್ಡನ್ನು ತಾವೇ ರೆಡಿ ಮಾಡ್ಕೊಳ್ತಾವೆ. ಆದರೂ ಕೀಟಗಳನ್ನು ತಿನ್ನೋದಕ್ಕೆ ಕಾರಣ ಏನು ಆ ಸಸ್ಯಗಳು ಅನ್ನೋದ್ರ ಬಗ್ಗೆ ಇಲ್ಲಿ 4 ಆಪ್ಷನ್ಗಳಿದ್ದಾವೆ. ಯಾವುದರ ಕೊರತೆ ಇರುತ್ತೆ ಅವುಗಳಲ್ಲಿ, ಆ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಅವು ಕೀಟಗಳನ್ನು ತಿನ್ನುವಂಥದ್ದು. ಹಾಗಾದರೆ ಯಾವುದರ ಕೊರತೆ ಇರುತ್ತೆ? ಆಮ್ಲಜನಕದ ಕೊರತೆ ಇರತ್ತಾ? ಆಮ್ಲಜನಕದ ಸಮಸ್ಯೆ ಇಲ್ಲ ಅವುಗೆ. ಕಾರ್ಬನ್ ಡೈಆಕ್ಸೈಡ್ ಕೊರತೆ ಇರತ್ತಾ? ಅದು ಕೂಡ ಇರೋದಿಲ್ಲ. ಹಾಗಾದರೆ ಆರ್ಗನ್ ಕೊರತೆ ಇರತ್ತಾ? ಅದು ಕೂಡ ಇರಲ್ಲ. ಬೇಕಾಗಿರೋದೇನಪ್ಪ ಅಂದರೆ ನೈಟ್ರೋಜನ್ ಬೇಕವಕ್ಕೆ. ಹಾಗಾದರೆ ಈ ಕೀಟಹಾರಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಡ್ಯಾಶ್ಗಾಗಿ ಕೀಟಗಳನ್ನು ಅವಲಂಬಿಸಿದೆ ಅಂತ ಕೇಳಿದರೆ ಯಾವುದಕ್ಕಾಗಿ? ನೈಟ್ರೋಜನನ್ನು ಆ ಕೀಟಗಳಿಂದ ಪಡ್ಕೊಳ್ತಾವೆ. ಯಾಕಂದರೆ ಅವುಗಳ ನೈಟ್ರೋಜನ್ ಕೊರತೆ ಇರುತ್ತೆ. ಆ ಬೆಳೆಯುವಂತಹ ಭಾಗ ಏನಿರುತ್ತಲ್ಲ ಅಲ್ಲಿ ನೈಟ್ರೋಜನ್ ಪ್ರಮಾಣ ಬಹಳಷ್ಟು ಕಡಿಮೆ ಇರೋದ್ರಿಂದ ತನಗೆ ನೈಟ್ರೋಜನ್ ಬೇಕಾಗಿರೋದ್ರಿಂದ ಅವು ಯಾವುದನ್ನು ತಿಂತವವು? ಕೀಟಗಳನ್ನು ತೆಗೆದುಕೊಂಡು ತಿಂತವೆ. ಹಾಗಾಗಿ ಅದನ್ನು ಕೀಟಹಾರಿ ಸಸ್ಯಗಳು ಅಂತಲೇ ಕರಿತೀವಿ. ಹಾಗಾದರೆ ಕೀಟಗಳನ್ನು ತಿನ್ನೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ನೈಟ್ರೋಜನ್ ಪ್ರಮಾಣ ಅವುಗಳಲ್ಲಿ ಕಡಿಮೆ ಇರುತ್ತೆ. ಆ ನೈಟ್ರೋಜನಿಗಾಗಿ ಏನು ಮಾಡ್ತಾವವು? ಕೀಟಗಳನ್ನು ಅವಲಂಬಿಸಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಅದನ್ನು ಕೀಟಹಾರಿ ಸಸ್ಯಗಳು ಅಂತಲೇ ಕರೆಯುವಂಥದ್ದು. ಕ್ಲಿಯರಾ? ಕೀಟಹಾರಿ ಸಸ್ಯಗಳು ಅಂತ ಕೇಳಿದಾಗ ಯಾವ್ಯಾವುದು ಅನ್ನೋದು ಕೂಡ ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೂ ಕೂಡ ಕ್ಲಿಯರ್ ಮಾಡಿಕೊಟ್ಟಿದ್ದೆ. ಈಗ 4ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಸಸ್ಯಗಳು ಹೆಚ್ಚಾದ ನೀರನ್ನು ಡ್ಯಾಶ್ಗಳ ಮೂಲಕ ಹೊರಹಾಕುತ್ತವೆ. ಈಗ ಸಸ್ಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಯ್ತಪ್ಪ ಅಂದರೆ ಆ ಪ್ರದೇಶದಲ್ಲಿ ನೀರು ಜಾಸ್ತಿ ಇದೆ. ಹಾಗಾದರೆ ಆ ಒಂದು ನೀರನ್ನು ಯಾವುದರ ಮೂಲಕ ಅವು ಹೊರಹಾಕ್ತವೆ ಅಂತ ಕೇಳಿದಾಗ ಕಾಂಡಗಳ ಮೂಲಕನೋ, ಬೇರುಗಳ ಮೂಲಕನೋ, ಅಥವಾ ಹೂವುಗಳ ಮೂಲಕನೋ, ಎಲೆಗಳ ಮೂಲಕ ಅಂತೇಳಿ 4 ಆಪ್ಷನಲ್ಲಿ ನೋಡ್ತೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ಹೆಚ್ಚಾದಂತಹ ನೀರನ್ನು
ಯಾವುದ್ರ ಮೂಲಕ ಅವು ಹೊರ ಹಾಕ್ತಾವಪ್ಪ ಅಂದರೆ ತಮ್ಮ ಎಲೆಗಳ ಮೂಲಕ ಹೊರ ಹಾಕ್ತಾವೆ. ಯಾವುದು? ಸಸ್ಯಗಳು. ನೀರು ಹೆಚ್ಚಾಯ್ತಂದರೆ ಆ ಒಂದು ಪ್ರದೇಶದಲ್ಲಿ ಆ ನೀರನ್ನು ತನ್ನ ಎಲೆಗಳ ಮೂಲಕ ಹೊರ ಹಾಕೋದನ್ನು ನೋಡ್ತೀವಿ. ಕ್ಲಿಯರಾ? ಹಾಗಾದರೆ ಅದೇ ಸಸ್ಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಯ್ತಂತ ಅಂದ್ಕೊಳ್ಳಿ. ಆ ಭೂಪ್ರದೇಶದಲ್ಲಿ ನೀರೇ ಇರಲ್ಲ. ಆ ಮರ ಏನಾಗುತ್ತೆ? ಒಣಗಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ನೀರಿನ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಏನು ಮಾಡಬೇಕು ಆ ಒಂದು ಸಸ್ಯ ಅಂತ ಕೇಳಿದರೆ, ತಮ್ಮ ಎಲೆಗಳನ್ನು ಉದುರಿಸ್ತವೆ. ನೀವು ನೋಡಿರ್ಬೋದು, ಈ ಶರತ್ಕಾಲ ಅಂತ ಬರುತ್ತೆ. ಈ ಶರತ್ಕಾಲದ ಅವಧಿ ಅಂತ ನೋಡಿದಾಗ ಕಂಪ್ಲೀಟ್ ಡ್ರೈ ವಿಂಡ್ಸ್ಗಳು ಬೀಸ್ತಾ ಇರ್ತವೆ, ಅಂದರೆ ಒಣಗಾಳಿ ಬೀಸುತ್ತೆ. ಆ ಒಣಗಾಳಿ ಬೀಸುವಂಥ ಸಂದರ್ಭದಲ್ಲಿ ಮಳೆನೂ ಕೂಡ ಆಗಲ್ಲ. ಆ ಮಳೆ ಇಲ್ದಿರೋಂತಹ ಅವಧಿಯಲ್ಲಿ ಭೂಮಿಯಲ್ಲಿ ನೀರಿನ ಪ್ರಮಾಣ ಏನಾಗತ್ತಪ್ಪ ಅಂದರೆ ಕಡಿಮೆ ಆಗತ್ತೆ. ನೀರಿನ ಪ್ರಮಾಣ ಕಡಿಮೆ ಆದ ಕೂಡಲೇ ಮರಗಿಡಗಳಿಗೆ ನೀರಿನ ಕೊರತೆ ಉಂಟಾಗತ್ತೆ. ಆಗ ನೀರು ಯಾವುದ್ರ ಮೂಲಕ ಆವಿಯಾಗಿ ಹೋಗ್ತಾ ಇರುತ್ತೆ? ಎಲೆಗಳ ಮೂಲಕ ನೀರು ಆವಿಯಾಗತ್ತೆ. ಆ ನೀರು ಆವಿಯಾಗದಂತೆ ತಡೆಗಟ್ಟೋದಕ್ಕೋಸ್ಕರ ಮರಗಳು ಏನು ಮಾಡ್ತವೆ? ತನ್ನ ಎಲೆಗಳನ್ನು ಉದುರಿಸ್ಕೊಳ್ತವೆ. ಸೊ ಇಂತಹ ಮರಗಳನ್ನು ಹೊಂದಿರುವಂತಹ ಒಂದು ಪ್ರದೇಶ ಇರುತ್ತಲ್ಲ, ಅದನ್ನು ಎಲೆ ಉದುರುವ ಕಾಡುಗಳು ಅಂತಲೂ ಕೂಡ ಕರೀತಾರೆ. ಅಂದರೆ ಡೆಸಿಡ್ಯೂಸ್ ಫಾರೆಸ್ಟ್ ಅಂತಲೂ ಕೂಡ ಕರೆಯುವಂಥದ್ದು. ಹಾಗಾಗಿ ಎಲೆಗಳು, ನೀರು ಹೆಚ್ಚಾದರೆ ಎಲೆಗಳ ಮೂಲಕ ಹೊರ ಹಾಕತ್ತೆ. ಅದೇ ನೀರು ಕಡಿಮೆ ಆಯ್ತಂದರೆ ಮರ ಏನು ಮಾಡ್ಕೊಳತ್ತೆ? ತನ್ನ ಎಲೆಗಳನ್ನೇ ಉದುರಿಸ್ಕೊಳ್ಳೋದನ್ನು ನಾವು ನೋಡ್ತೀವಿ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಅವೆರಡೂ ವಿಷಯಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. 5ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. 6ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿದೆ? ಏಕವಾರ್ಷಿಕ, ದ್ವೈವಾರ್ಷಿಕ ಮತ್ತು ಬಹುವಾರ್ಷಿಕ ಸಸ್ಯಗಳು ಅಂತ ಕಂಡುಬರ್ತಾವೆ. ಇದಕ್ಕೆ ಕೊಟ್ಟಿರುವಂತಹ 4ರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡಿದಾಗ, ದ್ವೈವಾರ್ಷಿಕ ಸಸ್ಯಗಳಲ್ಲಿ ಎಲೆಕೋಸು ಅನ್ನುವಂಥದ್ದು ಇದು ದ್ವೈವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿರುತ್ತೆ. ಕುಂಬಳಕಾಯಿ ಮತ್ತು ಭತ್ತ ಅನ್ನುವಂಥದ್ದು ಇದಾವಲ್ಲ, ಇವೆರಡು ಕೂಡ ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿರೋದು. ಯಾವ್ಯಾವುದು? ಕುಂಬಳಕಾಯಿ ಮತ್ತು ಭತ್ತ ಎನ್ನುವಂಥದ್ದು ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿದೆ. ಹಾಗಾದರೆ ಮಾವು ಎನ್ನುವಂಥದ್ದು ಬಹುವಾರ್ಷಿಕ ಸಸ್ಯಗಳಿಗೆ. ನೋಡಿ, ಒಂದ್ಸಲ ಮಾವಿನ ಗಿಡ ಹುಟ್ಟು ಅಂದರೆ ಅದು ಏನಿಲ್ಲ ಅಂದರೂ 10-15 ವರ್ಷದವರೆಗೂ ನಮಗೆ ಫಸಲನ್ನು ಕೊಡ್ತಾನೆ ಇರುತ್ತೆ. ನೋಡಿ, ಹೂ ಬಿಡತ್ತೆ, ಹಣ್ಣು ಬಿಡತ್ತೆ. ಅದಾದ ನಂತರದಲ್ಲಿ ಪ್ರತಿ ವರ್ಷವೂ ಈ ರೀತಿ ಕಂಡೀಷನನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಅದನ್ನು ಮಾವನ್ನು ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ತೆಂಗನ್ನು ಬಹುವಾರ್ಷಿಕ ಸಸ್ಯ ಅಂತ ಕರಿತೀವಿ. ಅಡಕೆಯನ್ನು ಕೂಡ ಕರಿತೀವಿ, ಕಾಫಿಯನ್ನು ಕೂಡ ಕರಿತೀವಿ. ಇವೆಲ್ಲವೂ ಕೂಡ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿರ್ತವೆ. ರೈಟ್? ನೋಡಿ, 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎಲೆಕೋಸು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 7ನೇ ಕ್ವಶನಿಗೆ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಇದೆ. ಕೆಲವೊಂದು ಸ್ಕೀಮ್ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇದು ಒಂದು ರೀತಿ ನಾವು ಜನರಲ್ ಆಗಿ ಬೇಸಿಕ್ ನಾಲೆಡ್ಜ್ ನಮಗೆ ಗೊತ್ತಿರಬೇಕು. ಅಂದರೆ ನಮ್ಮ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಯಾವ ರೀತಿ ಕಂಡುಬರ್ತವೆ, ನಗರ ಜೀವನ, ಗ್ರಾಮೀಣ ಜೀವನ, ಕುಟುಂಬ ವ್ಯವಸ್ಥೆ, ಅವೆಲ್ಲವನ್ನು ನೋಡಿದಾಗ ಈ ಕಾನ್ಸೆಪ್ಟ್ಗಳು ನಮಗಿಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡಿ, ಗ್ರಾಮೀಣ ವಿದ್ಯಾವಂತ ಜನರಿಗೆ ಉದ್ಯೋಗವನ್ನು ನೀಡುವಂತಹ ಯೋಜನೆಯನ್ನು ಏನಂತ ಕರಿತೀವಿ? ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ನಿರುದ್ಯೋಗಿ ಯುವಕರು ಇರ್ತಾರೆ. ಅವರಿಗೆ ಒಂದು ಉದ್ಯೋಗವನ್ನು ಕ್ರಿಯೇಟ್ ಮಾಡಬೇಕಂತ ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಆ ಯೋಜನೆಯ ಹೆಸರು ಏನು ಅಂತ ಗೊತ್ತಿರಬೇಕು. ನೋಡಿ, ಗ್ರಾಮೀಣ ವಿದ್ಯಾವಂತ ಜನರಿಗೆ ಉದ್ಯೋಗವನ್ನು ಕೊಡುವಂಥ ಯೋಜನೆಯನ್ನು ಏನಂತ ಕರಿತೀವಿ? ರೋಜ್ಗಾರ್ ಯೋಜನೆ ಅಂತಲೇ ಕರೆಯುವಂಥದ್ದು. ಯಾವ ಯೋಜನೆ ಆಗಿರುತ್ತದು? ರೋಜ್ಗಾರ್ ಯೋಜನೆ ಅಂತ. ನೆಕ್ಸ್ಟು, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕರ್ನಾಟಕ ಸರ್ಕಾರ ಈ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಇಂತಿಷ್ಟು ಹಣವನ್ನು ನಿಗದಿಪಡಿಸಿದೆ. ಅವರಿಗೆ 18 ವರ್ಷ ತುಂಬಿದ ಕೂಡಲೇ ಅವರ ಅಕೌಂಟಿಗೆ ಆ ಒಂದು ಹಣ ಡೆಪಾಸಿಟ್ ಆಗುತ್ತೆ. ಆ ಹಣದಿಂದ ಮುಂದಿನ ವಿದ್ಯಾಭ್ಯಾಸಕ್ಕೋ, ಮದುವೆ ಮಾಡೋದಕ್ಕೋ, ಯಾವುದಕ್ಕಾದ್ರೂ ಒಂದು ಉಪಯೋಗಕ್ಕೆ ಬರಲಿ ಅಂತ ಸರ್ಕಾರ ಹಾಕಿಕೊಂಡಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಹಾಗಾದರೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಹಾಕಿಕೊಂಡಿರುವಂತಹ ಯೋಜನೆ ಯಾವುದು ಅಂತ ಕೇಳಿದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ. ಕ್ಲಿಯರಾ? ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗಾಗಿ ಮಾಡಿಕೊಂಡಿರುವಂತಹ ಒಂದು ಯೋಜನೆ ಆಗಿರುತ್ತೆ. ನೆಕ್ಸ್ಟ್, ಬಡವರಿಗೆ ಉಚಿತ ನಿವೇಶನವನ್ನು ಕೊಡುವಂತಹ ಒಂದು ಯೋಜನೆಯನ್ನು ಏನಂತ ಕರಿತೀವಿ? ಆಶ್ರಯ ಯೋಜನೆ. ಸಾಲ ಸೌಲಭ್ಯಗಳನ್ನು ಕೂಡ ಕೊಡುವುದರ ಮೂಲಕ ಮತ್ತು ನಿವೇಶನವನ್ನು ಕೊಡುವಂತಹ ಒಂದು ಯೋಜನೆಯನ್ನು ಆಶ್ರಯ ಯೋಜನೆ ಅಂತಲೇ ಕರೆಯುವುದು. ಹಾಗೆ ಗ್ರಾಮ ನೈರ್ಮಲ್ಯದ ಗುರಿಯನ್ನು ಹೊಂದಿರ, ಅಂದರೆ ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ.
ಅಲ್ಲಿ ಎಲ್ಲ ಮನೆಗೂ ಕೂಡ ಶೌಚಾಲಯದ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕಾಗತ್ತೆ, ಮತ್ತು ಚರಂಡಿ ವ್ಯವಸ್ಥೆನ ಮಾಡಿಕೊಡ್ಬೇಕಾಗತ್ತೆ, ಕುಡಿಯುವ ನೀರಿನ ವ್ಯವಸ್ಥೆನ ಮಾಡಿಕೊಡ್ಬೇಕು. ಒಟ್ಟಾರೆ ಗ್ರಾಮ ನೈರ್ಮಲ್ಯೀಕರಣವನ್ನು ಗೊಳಿಸೋದಕ್ಕೋಸ್ಕರ ಸರ್ಕಾರ ಹಾಕ್ಕೊಂಡಿರುವಂಥ ಒಂದು ಯೋಜನೆ ಯಾವುದಪ್ಪ ಅಂದರೆ ನಿರ್ಮಲ ಗ್ರಾಮ ಯೋಜನೆ ಅಂತ. ಯಾವುದದು? ನಿರ್ಮಲ ಗ್ರಾಮ ಯೋಜನೆ ಅನ್ನುವಂಥದ್ದು ಗ್ರಾಮ ನೈರ್ಮಲ್ಯದ ಗುರಿಯನ್ನು ಹೊಂದಿರುವಂತಹ ಯೋಜನೆ ಆಗಿದೆ. ಇವೆಲ್ಲ ನಿಮಗೆ ಯಾಕೆ ಆಪ್ಷನಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಕೇಳಿದಾಗ, ಈ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೀವು ತಿಳ್ಕೊಂಡ್ರೆ ಸಾಕು, ನಿಮಗೆ ನೇರವಾಗಿ ಸಿಂಗಲ್ ವರ್ಡಲ್ಲಿ ಕ್ವಶನನ್ನು ಕೇಳ್ತಾನೆ, ಆವಾಗ ಆನ್ಸರ್ ಮಾಡ್ಬೋದು. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಹಾಕಿಕೊಂಡಿರುವಂತಹ ಯೋಜನೆ ಯಾವುದು? 4 ಆಪ್ಷನ್ ಇವೇ ಇರ್ತಾವೆ. ಅಥವಾ ಬಡವರಿಗೆ ಉಚಿತ ನಿವೇಶನವನ್ನು ಕೊಡೋದಕ್ಕೋಸ್ಕರ ಸರ್ಕಾರ ಹಾಕಿಕೊಂಡಿರೋ ಯೋಜನೆ ಯಾವುದು? ಯಾವ್ದಾದ್ರು ಇವೇ 4 ಆಪ್ಷನ್ ಇರ್ತವೆ. ಇದರ ಜೊತೆ ಆಲ್ಟರ್ನೇಟ್ ಯಾವ್ದಾದ್ರು ಇರ್ಬೋದು. ಬಟ್ ಅದಕ್ಕೆ ರಿಲೇಟೆಡ್ ಆದಂತಹ ಕಾನ್ಸೆಪ್ಟ್ ಯಾವುದು ಅಂತ ನಾವಿಲ್ಲಿ ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೋಡಿ 7ನೇ ಪ್ರಶ್ನೆ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರೆ ಅನಫ್ ಆಗತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. ಅರಣ್ಯ ಪ್ರದೇಶ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯದಲ್ಲಿ ಕೊರಗರು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ? ಯಾವ ಜನಾಂಗದ ಬಗ್ಗೆ ಕೇಳಿರೋದು? ಕೊರಗ ಬುಡಕಟ್ಟು ಜನಾಂಗದ ಬಗ್ಗೆ ಕೇಳಿರುವಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಅಂದರೆ ಅರಣ್ಯ ಪ್ರದೇಶದಲ್ಲಿ ಅಥವಾ ಬೆಟ್ಟಗುಡ್ಡಗಳ ಭಾಗದಲ್ಲಿ ವಾಸಿಸುವ ಜನರನ್ನು ಟ್ರೈಬ್ಸ್ ಅಥವಾ ಬುಡಕಟ್ಟು ಜನರು ಅಂತ ಕರಿತೀವಿ. ಈ ಬುಡಕಟ್ಟು ಜನರು ಆ ಪ್ರದೇಶದಲ್ಲಿ ವಾಸವಾಗಿರ್ತಾವಲ್ಲ, ಅಲ್ಲಿ ಎಲ್ಲೆಲ್ಲಿ ಅರಣ್ಯ ಪ್ರದೇಶಗಳು ಹೆಚ್ಚಿರ್ತಾವೋ ಆ ಪ್ರದೇಶದಲ್ಲಿ ಕಂಡುಬರ್ತಾವೆ. ಕರ್ನಾಟಕದಾದ್ಯಂತ ಈ ಬುಡಕಟ್ಟು ಜನಾಂಗಗಳು ಕಂಡುಬರೋದನ್ನು ನಾವು ನೋಡ್ಬೋದು. ಹಾಗಾದರೆ ಈ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕೇಳಿರುವಂಥ ಪ್ರಶ್ನೆ ಯಾವುದಿದೆ? ಕೊರಗರು. ನೋಡಿ, ಕೊರಗರು ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರ್ತಾನಂದರೆ ಮೈಸೂರು, ದಕ್ಷಿಣ ಕನ್ನಡನೋ, ಕೊಡಗು, ಶಿವಮೊಗ್ಗ ಅಂತ ಇದೆ. ಇವ್ರು ಕಂಡುಬರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತಾರೆ. ಯಾವ ಜನಾಂಗ? ಕೊರಗ ಜನಾಂಗ ಎನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗ ಆಗಿರ್ತಾರೆ. ಅದೇ ರೀತಿ ಈ ಒಂದು ಮೈಸೂರು ಭಾಗದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಯಾವುದಪ್ಪ ಅಂದರೆ ಕಾಡು ಕುರುಬ, ಜೇನು ಕುರುಬ, ಸೋಲಿಗ ಎನ್ನುವಂತಹ ಜನಾಂಗಗಳು ಈ ಭಾಗದಲ್ಲೂ ಕೂಡ ಕಂಡುಬರ್ತವೆ. ಈ ಸೋಲಿಗ ಬುಡಕಟ್ಟು ಜನಾಂಗ ಚಾಮರಾಜನಗರ ಭಾಗದಲ್ಲಿ ಅತಿ ಹೆಚ್ಚು ಕಂಡುಬರೋದನ್ನು ನಾವು ನೋಡ್ಬೋದು. ಹಾಗೆ ಶಿವಮೊಗ್ಗ ಭಾಗಕ್ಕೆ ಸಂಬಂಧಪಟ್ಟಂತೆ ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಇದಾರಲ್ಲ, ಪಕ್ಷಿಯನ್ನು ಹಿಡಿಯುವಂಥ ಬುಡಕಟ್ಟು ಜನಾಂಗ, ಆ ಜನಾಂಗ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆ ಭಾಗದಲ್ಲಿ ಅತಿ ಹೆಚ್ಚು ಕಂಡುಬರ್ತವೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಗೆ ಹೋದಾಗ ಸಿದ್ಧಿ ಜನಾಂಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಹೆಚ್ಚು ಜನಸಂಖ್ಯೆ ಇರೋದನ್ನು ನಾವು ನೋಡ್ಬೋದು. ನೋಡಿ, ಕೆಲವೊಂದು ಬುಡಕಟ್ಟು ಜನಾಂಗಗಳು, ಈ ಕಾನ್ಸೆಪ್ಟನ್ನು ನೀವು ಕಲಿಬೇಕಾಗಿರೋದು ಒಂದು 10 ಇಂಪಾರ್ಟೆಂಟ್ ಬುಡಕಟ್ಟು ಜನಾಂಗಗಳು ಅವ್ರು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಾರೆ ಅಷ್ಟನ್ನು ತಿಳ್ಕೊಂಡ್ರೆ ಇವು ಎಲ್ಲ ಇದ್ರ ಮೇಲೆ ಕೇಳ್ಬೋದಾದಂತಹ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ತೀರಿ. ನೋಡಿ, 7ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಯಾರು ಅಂತ ನೋಡಿ. ವರ್ಲ್ಡ್ ಹೈಯೆಸ್ಟ್ ಪೀಕ್ ಅಂತ ಕರಿತೀವಿ ಯಾವುದನ್ನು? ಮೌಂಟ್ ಎವರೆಸ್ಟನ್ನು. ಈ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಇದರ ಎತ್ತರ ಎಷ್ಟಪ್ಪ ಅಂದರೆ 8848.86 ಮೀಟರ್ ಅಷ್ಟು ಎತ್ತರವನ್ನು ಈಗ ನೋಡುವಂಥದ್ದು ಪ್ರೆಸೆಂಟ್ ಹೈಟ್ ಇದು. ಇಂತಹ ಅತಿ ಎತ್ತರವಾಗಿರುವಂತಹ ಈ ಮೌಂಟ್ ಎವರೆಸ್ಟ್ ಪರ್ವತ ಶಿಖರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ನೇಪಾಳ ಮತ್ತು ಟಿಬೇಟ್ ಗಡಿಯಲ್ಲಿ ಕಂಡುಬರುತ್ತೆ. ನೇಪಾಳ ಮತ್ತು ಟಿಬೇಟ್ ರಾಷ್ಟ್ರದ ಗಡಿಯಲ್ಲಿ ಕಂಡುಬರೋದೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟನ್ನು ಸಾಗರ ಮಾತಾ ಅಂತಲೂ ಕೂಡ ಕರೀತಾರೆ. ಚೋಮಾಲ್ ಲುಂಗುಮಾ ಅಂತ ಚೀನಾ ಭಾಗದಲ್ಲಿ ಕರೆಯುವಂಥದ್ದು ಮೌಂಟ್ ಎವರೆಸ್ಟನ್ನು. ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಅಂತಲೇ ಕರಿತೀವಿ. ಈ ಮೌಂಟ್ ಎವರೆಸ್ಟ್ ಇದೆಯಲ್ಲ ಯಾವ ಹಿಮಾಲಯ ಭಾಗದಲ್ಲಿ ಕಂಡುಬರ್ತಪ್ಪ ಅಂದರೆ ಗ್ರೇಟ್ ಹಿಮಾಲಯ ಅಂತ ಅಥವಾ ಮಹಾ ಹಿಮಾಲಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಪರ್ವತ ಶಿಖರ ಯಾವುದಪ್ಪ ಅಂದರೆ ಮೌಂಟ್ ಎವರೆಸ್ಟ್ ಆಗಿರುತ್ತೆ. ಹಾಗಾದರೆ ಈ ಮೌಂಟ್ ಎವರೆಸ್ಟ್ ಬಗ್ಗೆ ಎಷ್ಟು ಮಾಹಿತಿ ನಮಗೆ ಗೊತ್ತಾಯ್ತಲ್ವಾ? ಇದನ್ನು ಮೊದಲು ಏರಿದ್ದು ಯಾರಪ್ಪ ಅಂತ ಕೇಳಿದರೆ ಎಡ್ಮಂಡ್ ಹಿಲರಿ ಮತ್ತು ತೇನ್ ಸಿಂಗ್ ನೋರ್ಗೆ ಎನ್ನುವಂಥವ್ರು ಇದನ್ನು ಫಸ್ಟ್ ಟೈಮ್ ಏರಿದ್ದು. ವರ್ಷ ಅಂತ ಕೇಳಿದರೆ 1953ರಲ್ಲಿ ಈ ವ್ಯಕ್ತಿಗಳು ಏರ್ತಾರೆ. ಈ ಎಡ್ಮಂಡ್ ಹಿಲರಿ ಇದಾರಲ್ಲ, ಇವರು ನ್ಯೂಜಿಲ್ಯಾಂಡ್ ರಾಷ್ಟ್ರದವರು. ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟವರು? ನ್ಯೂಜಿಲ್ಯಾಂಡ್. ತೇನ್ ಸಿಂಗ್ ಅನ್ನೋರು ನೇಪಾಳದ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಇವರಿಬ್ಬರು ಅಟ್ ಎ ಟೈಮ್ ಫಸ್ಟ್ ಟೈಮು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ್ದು 1953ಯಲ್ಲಿ.
ಓಕೆ, ಹಾಗಾದರೆ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಬಚೇಂದ್ರಿ ಪಾಲ್ ಅಂತ ಇದೆ. ಈ ಬಚೇಂದ್ರಿ ಪಾಲ್ ಅವರು ಏನು ಇಂಪಾರ್ಟೆಂಟ್ ನೋಡಿ. ಮೌಂಟ್ ಎವರೆಸ್ಟ್ ಶಿಖರವನ್ನು ಹೇರಿದ ಭಾರತದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಅದು ಬಚೇಂದ್ರಿ ಪಾಲ್. ಫಸ್ಟ್ ಇಂಡಿಯನ್ ಲೇಡಿ ಅಂತ ಕೇಳಿದರೆ ಬಚೇಂದ್ರಿ ಪಾಲ್. ಕ್ಲಿಯರಾ? ನೆಕ್ಸ್ಟ್ ಜುಂಕೋ ತುಬೈ ಅಂತ ಇದ್ದಾರೆ. ಈ ಜುಂಕೋ ತುಬೈ ಅವರು ಜಪಾನ್ ರಾಷ್ಟ್ರದವರು. ಇವ್ರದ್ದು ಏನು ಇಂಪಾರ್ಟೆಂಟು? ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಪ್ರಪಂಚದ ಮೊಟ್ಟ ಮೊದಲ ಮಹಿಳೆ, ಫಸ್ಟ್ ಲೇಡಿ ಇನ್ ದ ವರ್ಲ್ಡ್ ಅಂತ ಕೇಳಿದಾಗ ಜುಂಕೋ ತುಬೈ ಯಾವ ರಾಷ್ಟ್ರ ಅಂತ ಕೇಳಿದರೆ ಜಪಾನ್ ರಾಷ್ಟ್ರದವರು. ಇದು ಮಹಿಳೆಯರಲ್ಲಿ ಫಸ್ಟ್ ಇವರು. ಅದೇ ಜೋರ್ಡಾನ್ ರೊಮಿರೋ ಅಂತ ಒಬ್ಬ ಹುಡುಗ, ಬಾಲಕ, 13 ವರ್ಷ ಅವನಿಗೆ. ಈ ಜೋರ್ಡಾನ್ ರೊಮಿರೋ ಇದಾರಲ್ಲ, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಅತಿ ಕಿರಿಯ, ಯಂಗ್ ಅಂತ ಕರಿತೀವಿ, ಅತಿ ಕಿರಿಯ ಬಾಲಕ ಯಾರಪ್ಪ ಅಂದರೆ ಜೋರ್ಡಾನ್ ರೊಮಿರೋ. ಈತ ಯಾವ ರಾಷ್ಟ್ರದವನೋ? ಅಮೇರಿಕ ರಾಷ್ಟ್ರದವನಾಗಿರ್ತಾರೆ. ನೋಡಿ, ಈ 4 ಜನರ ಪರಿಚಯನೂ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಒಂದು ಮೌಂಟ್ ಎವರೆಸ್ಟ್ ಅಂತ ತಗೊಂಡಾಗ ಎಷ್ಟು ಕಾನ್ಸೆಪ್ಟನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ಶಿಲಾಗೋಳದ ತೆಳುವಾದ ಪದರವೇ ಮಣ್ಣು. ಅಂದರೆ ಲಿಥೋಸ್ಫಿಯರಲ್ಲಿ ಏನು ಒಂದು ಥಿನ್ ಲೇಯರ್ ಇರುತ್ತಲ್ಲ, ಆ ಲೇಯರನ್ನು ಏನಂತ ಕರಿತೀವಿ ನಾವು? ಶಿಲಾಗೋಳದ ತೆಳುವಾದ ಪದರವನ್ನು ಸಾಯಿಲ್ ಅಂತಲೇ ಕರೆಯುವಂಥದ್ದು. ಹಾಗಾದರೆ ಇಂತಹ ಮಣ್ಣು ಸುಮಾರು 3 ಸೆಂಟಿಮೀಟರ್ನಷ್ಟು ರೂಪುಗೊಳ್ಳಲು ಸುಮಾರು ಎಷ್ಟು ವರ್ಷಗಳು ಬೇಕಾಗತ್ತೆ? 3 ಸೆಂಟಿಮೀಟರ್ ಫಾರ್ಮೇಷನ್ ಆಗಬೇಕಂದ್ರೆ ನೋಡು, 3 ಸೆಂಟಿಮೀಟರ್ ಅಷ್ಟು ಮಣ್ಣು ನಿರ್ಮಾಣ ಆಗಬೇಕಂದ್ರೆ ಎಷ್ಟು ವರ್ಷಗಳು ಅವಧಿ ಬೇಕಾಗತ್ತೆ, ಅಥವಾ ಡ್ಯಾಶ್ ವರ್ಷಗಳು ಬೇಕಾಗತ್ತೆ? ನೋಡಿ, 500ರಿಂದ 1000 ವರ್ಷಗಳ ಅವಧಿ ಬೇಕಾ? ಇದು ಎಷ್ಟು ಬೇಡ. 500ರಿಂದ 1500 ವರ್ಷಗಳು ಬೇಕಾ? ಇದು ಇದಕ್ಕೆ ಸರಿಯಾದಂಥ ಉತ್ತರ. ಅಂದರೆ 3 ಸೆಂಟಿಮೀಟರ್ ಅಷ್ಟು ಮಣ್ಣು ಭೂಮಿಯ ಮೇಲೆ ನಿರ್ಮಾಣವಾಗಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ಬೇಕಪ್ಪ ಅಂದರೆ 500ರಿಂದ 1500 ವರ್ಷಗಳು ಬೇಕಾಗತ್ತೆ. ಹಾಗಾದರೆ ನೋಡಿ, ಮಣ್ಣಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂಥೇಳಿ. ನಾವು ಮಣ್ಣಿನ ಸವೆತವನ್ನು ಮಾಡ್ತೀವಿ, ಸಾಯಿಲ್ ಎರೋಸನ್ ತುಂಬಾ ಆಗುತ್ತೆ, ಅರಣ್ಯ ನಾಶವನ್ನು ಮಾಡ್ತೀವಿ, ಅದರಿಂದ ಮಣ್ಣಿನ ಸವೆತ ಆಗುತ್ತೆ. ನೆಕ್ಸ್ಟ್ ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯವನ್ನು ಮಾಡಲ್ಲ, ಅದರಿಂದನೂ ಕೂಡ ಮಾಡ್ತೀವಿ ಮಣ್ಣಿನ ಸವೆತ. ಮತ್ತು ಅವೈಜ್ಞಾನಿಕ ಬೇಸಾಯದಿಂದನೂ ಕೂಡ ಮಣ್ಣಿನ ಸವೆತವನ್ನು ಮಾಡ್ತೀವಿ. ಗಣಿಗಾರಿಕೆಯಿಂದ ಮಣ್ಣಿನ ಸವೆತಗಳಾಗ್ತಾ ಇರ್ತವೆ. ಸೊ ಈ ರೀತಿ ಹಲವು ಕಾರಣಗಳಿಂದ ಸಾಯಿಲ್ ಎರೋಸನನ್ನು ನಾವು ಮಾಡ್ತೀವಿ. ಅದೇ ಸಾಯಿಲು 3 ಸೆಂಟಿಮೀಟರ್ಗಳಷ್ಟು ನಿರ್ಮಾಣವಾಗಬೇಕಂದ್ರೆ ಎಷ್ಟು ಟೈಮ್ ತೆಗೆದುಕೊಳ್ತಾ ನೋಡಿ? 500ರಿಂದ 1500 ವರ್ಷಗಳು ಟೈಮ್ ಬೇಕಾಗತ್ತೆ. ಹಾಗಾಗಿ ಮಣ್ಣಿನ ರಕ್ಷಣೆ ಮಾಡುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಪರಿಸರದಲ್ಲಿ ಮಣ್ಣು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್. ಹಾಗಾದರೆ ಈ ಒಂದು ಮಣ್ಣಿನ ಕುರಿತು ಅಧ್ಯಯನ ಮಾಡ್ತೀವಲ್ಲ, ಸ್ಟಡಿ ಆಫ್ ಸಾಯಿಲ್ ಏನಂತ ಕರಿತೀವಿ? ಓಕೆ, ಮಣ್ಣನ್ನು ಕುರಿತು ಅಧ್ಯಯನ ಮಾಡುವಂತಹ ವಿಷಯವನ್ನು ಏನಂತ ಕರಿತೀವಿ ಅಂಥೇಳಿ ಕಾಮೆಂಟಲ್ಲಿ ತಾವು ಆನ್ಸರನ್ನು ಮಾಡ್ಬೋದು. ಸ್ಟಡಿ ಆಫ್ ಸಾಯಿಲ್ ಅಂಥೇಳಿ, ರೈಟ್. ನೆಕ್ಸ್ಟು, ವಿಶ್ವ ಮಣ್ಣು ದಿನ ಯಾವಾಗ? ವರ್ಲ್ಡ್ ಸಾಯಿಲ್ ಡೇ. ಕ್ಲಿಯರಾ? ಇದು ವಿಶ್ವ ಮಣ್ಣು ದಿನ ಯಾವಾಗ ಅಂತ. ಅದೇ ಮಣ್ಣನ್ನು ಕುರಿತು ಅಧ್ಯಯನ ಮಾಡೋದನ್ನು, ಮಣ್ಣನ್ನು ಕುರಿತು ಅಧ್ಯಯನ ಮಾಡ್ತೀವಲ್ಲ ಅದನ್ನು ಏನಂತ ಕರಿತೀವಿ? ಸ್ಟಡಿ ಆಫ್ ಸಾಯಿಲನ್ನು ಡ್ಯಾಶ್ ವಿಶ್ವ ಮಣ್ಣು ದಿನ ಯಾವಾಗ? ಎರಡನ್ನು ಕಾಮೆಂಟ್ ಮೂಲಕ ಆನ್ಸರನ್ನು ಮಾಡಿ, ರೈಟ್. 10ನೇ ಪ್ರಶ್ನೆ ಹೋಗೋಣ. ಬನ್ನೇರುಘಟ್ಟ ಮತ್ತು ಬಂಡೀಪುರ ಅರಣ್ಯ ಪ್ರದೇಶಗಳು ಕಂಡುಬರುವ ಜಿಲ್ಲೆಗಳು. ಬನ್ನೇರುಘಟ್ಟ ಅನ್ನೋದು ಒಂದು ರಾಷ್ಟ್ರೀಯ ಉದ್ಯಾನವನನೂ ಕೂಡ ಆಗಿರುತ್ತೆ. ಬಂಡೀಪುರನೂ ಕೂಡ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ. ಆ ಪ್ರದೇಶಗಳು ಎಲ್ಲಿ ಕಂಡುಬರ್ತಾವ ಅನ್ನೋದು ಗೊತ್ತಿರಬೇಕು ನಮಗೆ. ಬೆಂಗಳೂರು ಮತ್ತು ಕೊಡಗಿನಲ್ಲಿ ಕಂಡುಬರುತ್ತಾ? ಬೆಂಗಳೂರಿನಲ್ಲಿ ಕಂಡುಬರೋದು ಯಾವುದಪ್ಪ ಅಂದರೆ ಈ ಬನ್ನೇರುಘಟ್ಟ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಆದರೆ ಬಂಡೀಪುರ ಕೊಡಗಿನಲ್ಲಿ ಇಲ್ಲ. ಕ್ಲಿಯರಾ? ಕೊಡಗಿನಲ್ಲಿ ಬಂಡೀಪುರ ಇಲ್ಲ. ಹಾಗಾದರೆ ಕೊಡಗಿನಲ್ಲಿ ಕಂಡುಬರುವಂಥದ್ದು ಯಾವುದಿದೆಯಪ್ಪ ಅಂದರೆ ನಾಗರಹೊಳೆ. ನಾಗರಹೊಳೆ ಅನ್ನೋಂಥದ್ದು ಎಲ್ಲಿ ಕಂಡುಬರುತ್ತೆ? ಕೊಡಗು. ಈಗ ಬಂಡೀಪುರ ಬೆಂಗಳೂರು ಅನ್ನೋದು ಕ್ಲಿಯರ್ ಆಯಿತು. ಚಾಮರಾಜನಗರ ಅಂತ ಕೇಳಿದರೆ ಬಂಡೀಪುರ ಇರೋಂಥದ್ದು. ಬನ್ನೇರುಘಟ್ಟ ಎಲ್ಲಿದೆ? ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಚಾಮರಾಜನಗರದಲ್ಲಿ ಯಾವ್ದು ಕಂಡುಬರುತ್ತೆ? ಬಂಡೀಪುರ ಕಂಡುಬರುವಂಥದ್ದು. ಹಾಗಾಗಿ ಬನ್ನೇರುಘಟ್ಟ ಮತ್ತು ಬಂಡೀಪುರ ಯಾವ ಜಿಲ್ಲೆಯಲ್ಲಿ ಇದಾವೆ ಅಂತ ಕೇಳಿದರೆ ಬೆಂಗಳೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಬಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಕ್ವಶನಿಗೆ? 10ನೇ ಕ್ವಶನಿಗೆ ರೈಟ್ ಆನ್ಸರ್.
ಹಾಗೆ ಕೊಡಗು ನಾಗರಹೊಳೆ ಗೊತ್ತಾಯಿತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದು ಕಂಡು ಬರುತ್ತೆ ಅಂತ ಕೇಳಿದಾಗ ಕುದುರೆಮುಖ ಕಂಡು ಬರುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ಅಂಶಿ ಅಥವಾ ಅಣಸಿ ನ್ಯಾಷನಲ್ ಪಾರ್ಕ್. ನೋಡಿ, ಕರ್ನಾಟಕ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರೋದು? 5 ರಾಷ್ಟ್ರೀಯ ಉದ್ಯಾನವನಗಳು ಹೊಂದಿದೆ. ಒಂದು ಬನ್ನೇರುಘಟ್ಟ ಬೆಂಗಳೂರು, ಬಂಡೀಪುರ ಚಾಮರಾಜನಗರ, ಕೊಡಗು ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ, ಚಿಕ್ಕಮಗಳೂರು ಕುದುರೆಮುಖ, ಹಾಗೆ ಉತ್ತರ ಕನ್ನಡ ಅಂಶಿ ಅಥವಾ ಅಣಸಿ ನ್ಯಾಷನಲ್ ಪಾರ್ಕ್ಗಳು ಕಂಡುಬರ್ತವೆ. ಇವು ಪ್ರಮುಖವಾದಂತಹ 5 ರಾಷ್ಟ್ರೀಯ ಉದ್ಯಾನವನಗಳು ನಮಗೆ ಗೊತ್ತಿರಬೇಕು. ಹಾಗಾದರೆ ಸ್ನೇಹಿತರೆ, ಈ ಒಂದು ಏರಿಯಾಕ್ಕೆ ಸಂಬಂಧಪಟ್ಟಂತೆ ನಿಮಗಾಗಿ ಕೊಡ್ತಾ ಇರುವಂತಹ ಒಂದು ಪ್ರಶ್ನೆ ಯಾವುದು? ಕರ್ನಾಟಕದಲ್ಲಿ ಹಲವಾರು ವನ್ಯಜೀವಿ ಧಾಮಗಳು ಕಂಡುಬರ್ತವೆ. ಆ ವನ್ಯಜೀವಿ ಧಾಮಗಳಲ್ಲಿ ಸಮುದಾಯ ಸಂರಕ್ಷಿತ ಮೀಸಲು ಪ್ರದೇಶ ಯಾವುದು ಅಂತ ಕಾಮೆಂಟ್ ಮಾಡಿ. ಯಾವುದು? ಸಮುದಾಯ ಸಂರಕ್ಷಿತ ಮೀಸಲು ಪ್ರದೇಶ. ಕಮ್ಯುನಿಟಿ ಕನ್ಸರ್ವೇಷನ್ ರಿಸರ್ವ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಒಂದೇ ಒಂದಿರೋದು ಸಮುದಾಯ ಮೀಸಲು ಸಂರಕ್ಷಿತ ಪ್ರದೇಶ. ಅದು ಯಾವುದು ಅಂತೇಳಿ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. 10ನೇ ಪ್ರಶ್ನೆ ಜೊತೆಗೆ ನಿಮಗಾಗಿರುವಂತಹ ಒಂದು ಕ್ವಶನ್ ಕ್ಲಿಯರಾ? ಕಮ್ಯುನಿಟಿ ಕನ್ಸರ್ವೇಷನ್ ರಿಸರ್ವ್ ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರುತ್ತೆ, ಅದಕ್ಕೆ ಯಾವ ಹೆಸರಿನಿಂದ ಕರಿತೀವಿ ಅಂತೇಳಿ ಕಾಮೆಂಟ್ ಮೂಲಕ ಆನ್ಸರ್ ಮಾಡಬೇಕಾಗತ್ತೆ. ಇವು ನ್ಯಾಷನಲ್ ಪಾರ್ಕು ಅಥವಾ ಫಾರೆಸ್ಟ್ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ನಮಗಿಲ್ಲಿ ಗೊತ್ತಾಗತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೋಡಿ ಸ್ನೇಹಿತರೆ, ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಬುಕ್ಸನ್ನು ನಾನೇ ಬರೆದಿರುವಂತಹ ಒಂದು ಪುಸ್ತಕವಾಗಿರುತ್ತೆ. ಈ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಇತ್ತೀಚೆಗೆ ಏನು ರೀಸೆಂಟಾಗಿ ಒಂದು 15 ದಿನದಿಂದ ಎಕ್ಸಾಮ್ಸ್ಗಳು ವೀಕ್ಲಿ ನಡೀತಾ ಇದ್ದಾವಿಲ್ಲ, ಅಲ್ಲಿ ಭಾಳಷ್ಟು ಪ್ರಶ್ನೆಗಳು ಈ ಬುಕ್ಸ್ ಮೂಲಕನೇ ಬಂದಿರೋದನ್ನು ನೋಡ್ಬೋದು. ನೋಡಿ, ಕರ್ನಾಟಕ ಜಿಯೋಗ್ರಫಿ ಅನ್ನೋಂಥದ್ದು UPSC KPSC ಆಲ್ ಕಾಂಪಿಟೇಟಿವ್ ಎಕ್ಸಾಮಿಗೆ PSTR GPSTR HSTR ಎಲ್ಲದಕ್ಕೂ ಬೇಕಾಗಿರುವಂತಹ ವಿಷಯಗಳು ಇದರಲ್ಲಿದ್ದಾವೆ. ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೀನಿ. ಒಂದು ಕರ್ನಾಟಕ ಭೂಗೋಳ ಪರಿಚಯ, 20 ಅಧ್ಯಾಯಗಳಿದ್ದಾವೆ. ಅದರ ಜೊತೆಗೆ ಕರ್ನಾಟಕದ 31 ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ನಿಮಗೆ ಇದರಲ್ಲಿ ಸಿಗ್ತವೆ. ಹಾಗೆ ಇದುವರೆಗೂ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರವನ್ನು ಕೂಡ ಈ ಒಂದು ಬುಕ್ಸಲ್ಲಿ ನಿಮಗೆ ಸಿಗತ್ತೆ. ಇದನ್ನು 4 ಭಾಗಗಳನ್ನಾಗಿ ನೀವು ಅಧ್ಯಯನ ಮಾಡ್ತಾ ಹೋದರೆ ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಕೇಳ್ಬೋದಂತಹ ಆಲ್ಮೋಸ್ಟ್ ಕ್ವಶನ್ಸ್ಗಳಿಗೆ ನೀವು ಆನ್ಸರನ್ನು ಮಾಡ್ಬೋದು. ಇತ್ತೀಚಿನ ಎಕ್ಸಾಮ್ ಪೇಪರನ್ನು ನಾನು ನೋಡ್ತಾ ಇದ್ದೀನಲ್ಲ, ಹಾಗೆ ಕೆಲವೊಂದು ಎಕ್ಸಾಮ್ ಪೇಪರನ್ನು ಕೂಡ ಯೂಟ್ಯೂಬಲ್ಲಿ ಅನಾಲಿಸಿಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಅತಿ ಹೆಚ್ಚಿನ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಈ ಬುಕ್ಸ್ ನಿಮಗೆ ಯೂಸ್ ಆಗುತ್ತೆ. ಹಾಗೇನಾದ್ರು ಬುಕ್ಸ್ ನಿಮಗೆ ಬೇಕಂದರೆ ಈ ನಂಬರಿಗೆ ಕಾಲ್ ಮಾಡಿ. ಸೊ ಕಾಲ್ ಮಾಡಿದ ನಂತರ ನಿಮಗೆ ಹೇಗೆ ಪೋಸ್ಟಲ್ ಮೂಲಕ ಕಳಿಸ್ಬೇಕನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಇದು ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಒಂದು ಬುಕ್ಸ್ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಯಾವ ವರ್ಷ ಬಜೆಟ್ನಲ್ಲಿ ಘೋಷಿಸಿ ಜಾರಿಗೆ ತಂದಿರುತ್ತದೆ? ಯಾವ ಯೋಜನೆಯನ್ನು? ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು. ಈ ಕಾನ್ಸೆಪ್ಟು ಗೊತ್ತಿರಬೇಕು. ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ ಅಂತ ಸರ್ಕಾರ ಒಂದು ಯೋಜನೆಯನ್ನು ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತು. ಯಾವ ವರ್ಷ ಅಂತ ಕೇಳಿದರೆ 13-14, 14-15, 15-16, 16-17. ಸರಿಯಾದಂಥ ಉತ್ತರ 14 ಮತ್ತು 15ನೇ ಸಾಲಿನ ಬಜೆಟ್ನಲ್ಲಿ 2014 ಮತ್ತು 15ನೇ ಸಾಲಿನ ಬಜೆಟ್ನಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ ಅಂಥೇಳಿ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡುವುದರ ಮೂಲಕ ಮರಗಳನ್ನು ಬೆಳೆಸುವಂತಹ ಒಂದು ಯೋಜನೆಯನ್ನು ಕೈಗೊಂಡಿರೋದನ್ನು ನೋಡಬೇಕಾಗತ್ತೆ. ಹಾಗಾಗಿ ಈ ಯೋಜನೆಯನ್ನೇ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ ಅಂತಲೇ ಕರೆಯುವಂಥದ್ದು. ರೈಟ್. ನೋಡಿ, ಈ 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಸಾಲು ಮರದ ತಿಮ್ಮಕ್ಕ ಅವರಿಗೆ ನೀಡಲಾಗಿದೆ? ಇಲ್ಲಿ ಕೆಲವೊಂದು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಪ್ರಶಸ್ತಿಗಳನ್ನು ನೀಡಲಾಗಿದೆ ಅಂದರೆ ನೋಡಿ, ನಾಡೋಜ ಪ್ರಶಸ್ತಿಯನ್ನು ಹಂಪಿ ವಿಶ್ವವಿದ್ಯಾನಿಲಯ, ಕನ್ನಡ ವಿಶ್ವವಿದ್ಯಾನಿಲಯ ನೀಡುವಂಥದ್ದು ನಾಡೋಜ ಪ್ರಶಸ್ತಿ ಅವರಿಗೆ ಲಭಿಸಿದೆಯಾ ಅಂತ ಕೇಳಿದರೆ ಈ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡಲಾಗಿದೆ. ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ.
ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿಯನ್ನ ಭಾರತ ಸರ್ಕಾರ ನೀಡುತ್ತೆ. ಈ ಪ್ರಶಸ್ತಿಯನ್ನು ಕೂಡ ಸಾಲುಮರದ ತಿಮ್ಮಕ್ಕ ಅವರಿಗೆ ನೀಡಲಾಗಿರುವಂಥದ್ದು. ಪರಿಸರ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಇವು ಇರುವಂತಹ 5 ಪ್ರಶಸ್ತಿಗಳು ಯಾರಿಗೆ ಸಿಕ್ಕಿದಾವ ಅಂತ ಕೇಳಿದ್ರೆ ಸಾಲುಮರದ ತಿಮ್ಮಕ್ಕ ಅವರಿಗೆ ಸಿಕ್ಕಿರೋದ್ರಿಂದ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಅಂದ್ರೆ ಸಾಲುಮರ ತಿಮ್ಮಕ್ಕ ಅವರಿಗೆ ನೀಡಿರುವಂತಹ ಪ್ರಮುಖ ಪ್ರಶಸ್ತಿಗಳು ನಾಡೋಜ, ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯ ಪರಿಸರ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಮತ್ತೆ ಪರಿಸರ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. ನೋಡಿ, ಇಷ್ಟು ಪ್ರಶಸ್ತಿಗಳನ್ನ ಸಾಲುಮರದ ತಿಮ್ಮಕ್ಕ ಅವರಿಗೆ ನೀಡಲಾಗಿದೆ. ಇವನ್ನ ಬಿಟ್ಟು ಮತ್ಯಾವುದಾದ್ರು ಪ್ರಶಸ್ತಿಯನ್ನ ಸಾಲುಮರದ ತಿಮ್ಮಕ್ಕ ಅವರಿಗೆ ನೀಡಿದ್ರೆ ಅದನ್ನ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ಆ ಪ್ರಶಸ್ತಿ ಯಾವುದು, ಯಾವ ವರ್ಷ ನೀಡಿದಾರಂತ ಆನ್ಸರ್ ಮಾಡಿದರೆ ಸಾಕಾಗತ್ತೆ. ನೋಡಿ, ಇದಿಷ್ಟು ಪ್ರಶ್ನೆಗಳನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡ್ವಿ. ಅಂದರೆ ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಾಗಿರ್ತವೆ. ಕ್ಲೀನಾಗಿ ವಾಚ್ ಮಾಡಿ. ನಿಮ್ಮ ಓದಿನ ಜೊತೆಗೆ ಈ ಪ್ರಶ್ನೆಗಳು ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗ್ತವೆ. ಸೊ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಈ ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ವಿಡಿಯೋಸ್ಗಳಿದ್ದಾವೆ, ಅವನ್ನು ಕೂಡ ವಾಚ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಾನು ಕೇಳಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ, ಪಕ್ಕಾ ಆನ್ಸರ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ತಪ್ಪಾದರೂ ತೊಂದರೆ ಇಲ್ಲ, ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣಂತೆ. ಓಕೆ ಸ್ನೇಹಿತರೆ, ಇಷ್ಟು ಕಾನ್ಸೆಪ್ಟನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.